ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಇಯರ್ ಮೇಲೇ ಆಯಿತು. ನಮ್ಮ ಮನೆ ಒಂದು ಸೋಫಾ ಚೇಂಜ್ ಮಾಡಿಸೋಣ ಅಂತ ಓಡಾಡ್ತಾನೇ ಇದ್ದೀವಿ. ಬಟ್ ಯಾವುದೂ ಆಗಿರಲಿಲ್ಲ. ನಮ್ಮ ಟೇಸ್ಟಿಗೆ ಮ್ಯಾಚ್ ಆದರೆ ಬಜೆಟ್ ಮ್ಯಾಚ್ ಆಗ್ತಿರಲಿಲ್ಲ. ಸೊ ತೊಗೊಳ್ಳೋಣ ಒಂದು ಚೆನ್ನಾಗಿರೋ ಸೋಫಾ ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ಇರೋದು ಇನ್ನೂ ಒಳ್ಳೆ ಕಂಡೀಷನಲ್ಲೇ ಇತ್ತು ಅದು. ಹಂಗಾಗಿ ನಾವು ಎಕ್ಸ್ಚೇಂಜ್ ಮಾಡೋಕ್ಕೆ ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಬಟ್ ಇವಾಗ ನೋಡ್ಕೊಂಡು ಬರೋಣ, ಅದನ್ನು ಎಕ್ಸ್ಚೇಂಜಿಗೆ ಕೊಟ್ಟು ಎಷ್ಟು ತೊಗೋತಾರೆ ಏನು ಅಂತ ನೋಡಿಕೊಂಡು ಒಂದು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮಗೂ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ತೀವಿ ಏನು ಅಂತ ನಾನು ಇವಾಗ ತೋರಿಸ್ತೀನಿ. ಹೀಗೆ ಬೈಕಲ್ಲಿ ಹೋಗ್ತಾಯಿದ್ದೀವಿ, ಇಲ್ಲೇ ಹತ್ರನೇ ಇದೆ ನಮ್ಮ ಮನೆಯಿಂದ. ಬೈಕಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ಸೋಫಾ ಕ್ಲಾತ್ ಒಂದು ಚೇಂಜ್ ಮಾಡಿಸೋಣ ಅಂತ ನಾವು ಕೇಳಿದ್ವಿ. 18,000 ಹೇಳಿದ್ರು. ಐ ಥಿಂಕ್ ವರ್ತ್ ಅಂತ ಅನಿಸಿಲ್ಲ ನನಗೆ. ಯಾಕೆಂತ ಹೇಳಿದರೆ ಅದಕ್ಕೆ ಇನ್ನೊಂದು 20,000 ಹಾಕಿದರೆ ಒಳ್ಳೆ ಪ್ರೀಮಿಯಮ್ ಕ್ವಾಲಿಟಿ ಸೋಫಾನೇ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಒಂದು 40,000-45,000 ಕೊಟ್ಟರೆ ಒಂದು ಒಳ್ಳೆ ಪ್ರೀಮಿಯಮ್ ಕ್ವಾಲಿಟಿ ಸೋಫಾ ಬರುತ್ತೆ ಅಂತ ನನಗನ್ನಿಸ್ತು. ಇನ್ನು 18,000ಕ್ಕೆ ಇನ್ನೊಂದು 3,000 ಹಾಕಿದರೆ ಒಂದು ನಾರ್ಮಲ್ ಆಗಿರೋವಂಥ ಒಂದು ಮನೇಲಿ ಡೀಸೆಂಟಾಗಿ ಇಟ್ಕೊಳ್ಳೋ ಅಂಥ ಒಂದು ಸೋಫಾನೇ ಬರುತ್ತೆ ಅಂತ ನನಗನ್ನಿಸ್ತು. ಬಿಕಾಸ್ ಫ್ಯಾಬ್ರಿಕ್ಕಿಗೆ ಅಷ್ಟು ಯಾರೂ ಕೊಟ್ಬಿಟ್ಟು ಮಾಡಿಸೋದು ನಾನು ನೋಡಿಲ್ಲ. ಹಾಗಾಗಿ ನನಗೆ ವರ್ತ್ ಅಂತ ಅನಿಸಿಲ್ಲ. ನಾನು ಅವ್ರಿಗೆ ಡೈರೆಕ್ಟಾಗಿ ಇಲ್ಲ ಬಿಡಿ ಆಗಲ್ಲ, ಇವಾಗಿರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋತೀವಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ವಾಪಸ್ಸು ಮನೆ ಕಡೆ ಬಂದುಬಿಟ್ವಿ. ಅಷ್ಟರಲ್ಲಿ ಮನೆ ಹತ್ರ ನಮ್ಮ ಪ್ರಿಯಾಂಗೆ ಒಂದು ಸ್ವಲ್ಪ ಶೂಸ್ ಎಲ್ಲ ಇನ್ನೂ ತೊಗೊಂಡಿರಲಿಲ್ಲ. ಅವಳಿಗೆ ಮೊನ್ನೆ ಅಷ್ಟೇ ಕೊಟ್ಟರು ಯೂನಿಫಾರ್ಮ್ನ. ಅದಕ್ಕೆ ಯೂನಿಫಾರ್ಮ್ ಕೊಟ್ಟಾದಮೇಲೆ ಶೂಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡಿ ಯೂನಿಫಾರ್ಮ್ ಕೊಟ್ಟಿದ್ದು 1-2-3 ದಿವಸಕ್ಕೆ ಶೂಸ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ. ಆದರೂ ನೆಕ್ಸ್ಟ್ ಡೇನೇ ಹೋಗಬೇಕಿತ್ತು. ಸೋಮು ಬೈತಾಯಿದ್ರು, ಯಾಕೆ ಕರ್ಕೊಂಡೋಗಿಲ್ಲ ನೀವು ಅವಳಿಗೆ ಶೂಸ್ ಕೊಡ್ಸೋಕ್ಕೆ, ಎಲ್ಲ ನಾನೇ ಬರಬೇಕಾ, ನಾನು ಬಂದಮೇಲೆ ಎಲ್ಲ ಆಗಬೇಕಾ ಅಂತ. ನಾನು ಯೂಶ್ವಲಿ ಮನೇಲಿರ್ತೀನಿ. ನಾನು ಡ್ರೈವಿಂಗು ನನಗೆ 2 ವೀಲರ್ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಈ ಸಿಟಿನಲ್ಲಿ ಓಡಿಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಹಂಗಾಗಿ ನಾನು ಗಾಡಿನೇ ತೆಗಿಯಲ್ಲ. ಇನ್ನು ಕಾರ್ ನನಗೆ ಕಾಲು ಎಟಕ್ಸಲ್ಲ, ರೋಡು ಕಾಣಲ್ಲ. ಸೊ ಹಂಗಾಗಿ ನಾನು ಕಾರ್ ಸುದ್ದಿಗೆ ಹೋಗೋದೇ ಇಲ್ಲ. ಅದೆರಡನ್ನೂ ಕಲಿಯೋಕ್ಕೆ ಅಂತ ಹೋಗಿ ಕಲಿತು ಎಲ್ಲ ದುಡ್ಡು ವೇಸ್ಟ್ ಮಾಡಿಕೊಂಡೆ ಅಷ್ಟೇ. ಒಂದು ದಿವಸನೂ ನಾನು ನಮ್ಮ ಗಾಡಿನ ಓಡಿಸೂ ಇಲ್ಲ, ಏನೂ ಇಲ್ಲ. ನೆಕ್ಸ್ಟು ಕಲಿಬೇಕು ಡ್ರೈವಿಂಗ್ ನಾನು ಅಂತ ಅಂದ್ಕೊಂಡಿದ್ದೀನಿ. ಯಾವ್ದಾದ್ರು ಪುಟ್ಟ ಕಾರ್ ತೊಗೊಂಡೇ ಕಲಿತೀನಿ, ನಮ್ಮ ಗಾಡೀಲಿ ಆಗಲ್ಲ. ಇವಾಗ ಬಂದ್ವಿ ನಮ್ಮ ಮನೆ ಹತ್ರ ಒಂದು ಪುಟ್ಟ ಶಾಪು. ಅಲ್ಲಿ ವಾಕ್ಮೇಟು ಮತ್ತು ಅದೆಲ್ಲ ಬ್ರ್ಯಾಂಡೆಲ್ಲ ಅಲ್ಲೇ ಇತ್ತು, ಸಣ್ಣ ಅಂಗಡಿಲೇ ಇತ್ತು, ಎಲ್ಲ ಇಟ್ಕೊಂಡಿದ್ರು. ಅದಕ್ಕೆ ಸೈಜ್ ಎಲ್ಲ ನೋಡ್ಬಿಟ್ಟು ಎಷ್ಟದು? 350. ವೈಟ್ ಒಂದು ಪೇರ್ ಕೊಡಿ. ಡಿಸ್ಕೌಂಟ್ ಪ್ರೈಸ್ ಹೇಳಿ. ಡಿಸ್ಕೌಂಟ್ ಪ್ರೈಸ್ ಹೇಳಿ. ಬೇಡ ಹೌದು. ಚಿನ್ನು ನಿಂಗೂ ಬೇಕಪ್ಪ ಶೂಸು? ನಿಂಗೂ ಶೂಸ್ ಬೇಕಾ? ಅಲ್ಲಿ ಜಾಗ ಇದೆಯಲ್ಲ, ಹೋಲ್ ಇದೆಯಲ್ಲ. ನಾನು ಬಾರ್ಗಿನ್ ಮಾಡೋದು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಬಾರ್ಗಿನ್ ಮಾಡ್ತೀನಿ, ಡೆಫಿನೆಟಾಗಿ ನಾನು ತುಂಬ ಮಾಡ್ತೀನಿ ಬಾರ್ಗಿನ್. ಯಾರ ಹತ್ರ ಅಂತ ಹೇಳಿದರೆ ಓನ್ಲಿ ಈಸಿಯಾಗಿ ನನಗೂ ಗೊತ್ತಾಗುತ್ತಲ್ವ ಎಷ್ಟು ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ ಏನು ಅನ್ನೋದು ನನಗೂ ಗೊತ್ತಾಗುತ್ತೆ. ಒಂದು ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ನನಗೂ ಗೊತ್ತಾಗುತ್ತಲ್ವ. ಆವಾಗ ನಾನು ಬಾರ್ಗಿನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ಅಥವಾ ಮಿಂತ್ರಾದಲ್ಲೋ ನಾನು ಅದು ಪ್ರೈಸ್ ಏನಾದರೂ ನೋಡ್ಕೊಂಡಿದ್ರೆ ನನಗೆ ಗೊತ್ತಾಗತ್ತೆ. ನಾವು ಆಲ್ರೆಡಿ ಅಮೆಝಾನಲ್ಲಿ ಚೆಕ್ ಮಾಡಿದ್ವಿ, ಸೋಮು ಅದರಲ್ಲೇ ಆರ್ಡರ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಬಾರ್ಗಿನ್ ಮಾಡ್ತಾಯಿದ್ದೆ ಅಷ್ಟೇ. ನಾನು ತರಕಾರಿ ವ್ಯಾಪಾರ ಮಾಡೋರ ಹತ್ರ ಅಥವಾ ಬೀದಿ ಬದಿ ನಾನು ಏನಾದ್ರು ಬೈ ಮಾಡ್ತೀನಿ ಅಂದರೆ, ನನ್ನ ಮಗಳಿಗೆ ಏನಾದ್ರು ಒಂದು ಬಲೂನು ಅಥವಾ ಏನೋ ಒಂದು ನಾನು ಅವಳಿಗೆ ಕೊಡಿಸ್ತೀನಿ ಅಂದರೆ
ಅಂಥವ್ರ ಹತ್ರ ನಾನು ಬಾರ್ಗಿನ್ ಮಾಡಲ್ಲ. ಇನ್ನೊಂದು 10 ರೂಪಾಯಿ ನಾನು ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ ಅವರಿಗೆ ಹೊರತು ಅಂಥವ್ರ ಹತ್ರ ನಾನು ಬಾರ್ಗಿನ್ ಮಾಡೋಕ್ಕೆ ಹೋಗಲ್ಲ. ಆದರೆ ಈ ಥರ ಬಂದಾಗ ನನಗೆ ಅದ್ರ ಬಗ್ಗೆ ಒಂಚೂರು ಗೊತ್ತಿದೆ ಅಂದಾಗ ಮಾತ್ರ ನಾನು ಡೆಫಿನೆಟ್ಲಿ ಬಾರ್ಗಿನ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಹುಡುಗಿರು ಮಾಡ್ತಾರೆ. ಐ ಡೋಂಟ್ ಥಿಂಕ್ ಅದು ತಪ್ಪು ಅಂತ ನನಗನ್ಸಲ್ಲ. ಬಟ್ ನಾನು ನಿಮಗೆ ಒಂದು ಸಜೆಷನ್ ಕೊಡೋದೇನೆಂದರೆ, ಈ ತರಕಾರಿ ವ್ಯಾಪಾರ ಮಾಡೋರ ಹತ್ರ ಅಥವಾ ಮನೆ ಹತ್ರನೇ ತರಕಾರಿ ತಂದು ಮಾರೋರ ಹತ್ರ ಅಂಥವ್ರ ಹತ್ರ ಎಲ್ಲ ಪಾಪ ಬಾರ್ಗಿನ್ ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಒಂದು 50 ರೂಪಾಯಿ ಇದ್ದರೆ 40 ರೂಪಾಯಿ ಕೊಡಿ, 45 ರೂಪಾಯಿ ಕೊಡಿ, ಹಂಗೆ ಕೇಳಬೇಡಿ. ಯಾಕೆಂದರೆ ಅವರು ಪಾಪ ಎಲ್ಲಿಂದನೋ ಬೆಳಗ್ಗೆ 5 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಅಲ್ಲೆಲ್ಲೋ ಹೋಗಿಬಿಟ್ಟು ತಂದು ಅದನ್ನು ಮನೆ ಹತ್ರ ಬಂದು ಮಾರ್ತಾರೆ. ಬಿಸಿಲನ್ನಲ್ಲ, ಚಳಿ ಅನ್ನಲ್ಲ, ಮಳೆ ಅನ್ನಲ್ಲ, ಬೆಳಗ್ಗೆನೇ ನಮ್ಮ ಟೈಮಿಗೆ ತಕ್ಕಂಗೆ ಬಂದುಬಿಟ್ಟು ಸೆಲ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅಂಥವ್ರ ಹತ್ರ ಬಾರ್ಗಿನ್ ಮಾಡಬಾರ್ದು. ಇನ್ನೂ ಸ್ವಲ್ಪ ನಾವು ಬೇಕಾದ್ರೆ ಎಕ್ಸ್ಟ್ರಾನೇ ಕೊಡಬೇಕು. ಫಾರ್ಮರ್ಸ್ ಆರ್ ಆಲ್ವೇಸ್ ನಮ್ಮ ಸ್ಟ್ರೆಂತ್. ಅವರು ನಮ್ಮ ಎವ್ರಿಡೇ ನಡೆಯಲ್ಲ. ಫಾರ್ಮರ್ಸ್ ಇಲ್ಲ ಅಂದರೆ ನಮ್ಮ ಲೈಫ್ ಎವ್ರಿಡೇ ಡೇ ಟು ಡೇ ಲೈಫ್ ನಡೆಯಲ್ಲ. ನಾವು ಎಷ್ಟೇ ಹೈಬ್ರಿಡ್ ಏನೇ ಬಂದ್ರೂ ದೇ ಆರ್ ದ ಬ್ಯಾಕ್ ಬೋನ್ಸ್ ಅಂತ ನನಗನ್ಸುತ್ತೆ. ಅಷ್ಟೇ. ಅದರ್ವೈಸ್ ನಾನು ಸಿಕ್ಕಿದ ಕಡೆ ಎಲ್ಲ ನಾನು ಆಲ್ಮೋಸ್ಟ್ ಬಾರ್ಗಿನ್ ಮಾಡ್ತೀನಿ. ಸೋಮು ಬೈತಾರೆ ಆ್ಯಕ್ಚುಲಿ ನನಗೆ, ನೀನು ಏನು ಹಂಗೆ ಕೇಳ್ತೀಯ ಬಾರ್ಗಿನ್, ಇವಾಗ ಅವ್ರು 500 ರೂಪಾಯಿ ಹೇಳಿದ್ರೆ ನೀನು 200 ರೂಪಾಯಿ ಕೇಳಿದ್ರೆ ಯಾರು ಕೊಟ್ಬಿಡ್ತಾರೆ ಅಂತೆಲ್ಲ ಅವ್ರು ನನಗೆ ಬೈತಾ ಇರ್ತಾರೆ. ಅದು ಏನೋ ಒಂದು ಸ್ವಲ್ಪ ಮಟ್ಟಿಗೆ ಬಾರ್ಗಿನ್ ಮಾಡಿಲ್ಲನೇ ತಮ್ಮ ಇದೆ ಅನಿಸಲ್ಲ, ಸಮಾಧಾನನೇ ಅನಿಸಲ್ಲ ನನಗೆ ಸ್ವಲ್ಪ. ಆ ಥರ ಕೊನೆಗೂ ಇವರು 800 ರೂಪೀಸ್ ಹೇಳಿದರು. 800 ರೂಪೀಸಲ್ಲಿ ಅವಳದ್ದು 2 ಶೂಸು, 2 ನಾನು ಅಂದೆ ಇಲ್ಲ ಬಿಡಿ ಅಲ್ಲ ನಮಗೆ ಪರಿಚಯ ಇರೋ ಅಂಗಡಿ ಇದೆ, ಅಲ್ಲಿಗೆ ಹೋಗ್ತೀನಿ, ಪರವಾಗಿಲ್ಲ ನೀವು ಜಾಸ್ತಿ ಹೇಳ್ತಿದ್ದೀರಾ ಅಂದಿದ ತಕ್ಷಣ ಅವರು 650 ರೂಪೀಸಿಗೆ ಕೊಟ್ಟರು. ಓಕೆನಾ? ಇಫ್ ಇಟ್ ಈಸ್ ರಿಯಲಿ ಬ್ರ್ಯಾಂಡೆಡ್ ಅವ್ರು ಯಾಕೆ ಕಮ್ಮಿ ಮಾಡ್ತಿದ್ರು ಹೇಳಿ ಅಲ್ವಾ? ಅವ್ರು ಕಮ್ಮಿ ಮಾಡ್ತಿರ್ಲಿಲ್ಲ. ಆಬ್ವಿಯಸ್ಲಿ ನಾವು ದುಡ್ಡು ಕೊಡೋರು ಒಂದು ಸ್ವಲ್ಪ ಕ್ವಾಲಿಟಿನೂ ನೋಡಬೇಕಾಗುತ್ತೆ. ಸಮ್ಟೈಮ್ಸ್ ಮಾಲಲ್ಲೆಲ್ಲ ಹೋದರೆ ಹಂಗೆ ಕೊಟ್ಬಿಡ್ತೀರಾ ಅಂತಂದರೆ ಆ ಥರನೂ ಹೇಳ್ತಾರೆ ಕೆಲವರು. ಇಷ್ಟು ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಬಾರ್ಗಿನ್ ಮಾಡ್ತೀರಾ, ಮಾಲಲ್ಲಿ ಹೋದ್ರೆ ಅಲ್ಲಿ ಏನು MRP ಇರುತ್ತೆ ಅದಕ್ಕೆ ಟ್ಯಾಕ್ಸು ಸಮೇತ ಕೊಟ್ಬಿಟ್ಟು ಬರ್ತಿರಲ್ಲ ಅಂತ. ಮಾಲಲ್ಲೆಲ್ಲ ಸಿಗೋದು ಇಟ್ ಈಸ್ ಅಲ್ಟಿಮೇಟ್ಲಿ ಪ್ರೀಮಿಯಮ್ ಕ್ವಾಲಿಟಿ ಅಲ್ಲೆಲ್ಲ ಸಿಗೋದು. ಸೊ ಅವರು ಅದಕ್ಕೆ ಆಲ್ರೆಡಿ ಆ ಬ್ರ್ಯಾಂಡ್ ಬಗ್ಗೆ ಗೊತ್ತಿರೋರು ಅವರೇ ಶಾಪಿಂಗ್ ಮಾಡೋದು ಅಂತ ಅವ್ರಿಗೆ ಡೆಫಿನೆಟ್ಲಿ ಒಂದು ಅಂಡರ್ಸ್ಟುಡ್ ಅಲ್ವಾ? ಹಾಗಾಗಿ ಮಾಲಲ್ಲಿ ದೂಸರ ಮಾತಾಡಿದ್ರೆ ಎಲ್ಲರೂ ದುಡ್ಡನ್ನ ಕೊಟ್ಬಿಟ್ಟು ಬರಲೇಬೇಕು. ಅದಷ್ಟೇ ಅದರದ್ದು ಓವರಾಲ್ ಅಜೆಂಡಾ ಇರೋದು ಅಷ್ಟೇ. ಓಕೆನಾ? ಸೊ ಮಾಲಲ್ಲಿರೋದಕ್ಕೂ ಈ ಕ್ವಾಲಿಟಿಗಳಿಗೂ ಅಲ್ಲಿ ಒಂದು ಪ್ರೀಮಿಯಮ್ ಬ್ರ್ಯಾಂಡ್ ಅಲ್ಲಿ ಇಟ್ಕೊಳ್ಳೋ ಕ್ವಾಲಿಟಿಗಳಿಗೂ ತುಂಬ ಅಂದರೆ ಒಂದು 99% ಅಜಗಜಾಂತರ ವ್ಯತ್ಯಾಸಗಳು ಡೆಫಿನೆಟ್ಲಿ ಇರುತ್ತೆ. ಓಕೆನಾ? ಸೊ ಈಗ ಎಲ್ಲ ತೊಗೊಂಡಾಯಿತು. ಶೂಸು 1 ಪೇರ್ ಬ್ಲ್ಯಾಕ್ ಶೂಸು, 1 ಪೇರು ವೈಟ್ ಶೂಸು, ಅದಕ್ಕೆ ಕಾಟನ್ ಸಾಕ್ಸ್. ಓಕೆನಾ? ಪಾಲಿಸ್ಟರ್ ಸಾಕ್ಸು ಬರುತ್ತಂತೆ, ಬಟ್ ಐ ಡೋಂಟ್ ಪ್ರಿಫರ್ ಪಾಲಿಸ್ಟರ್ ಸಾಕ್ಸ್, ಅಷ್ಟು ಒಳ್ಳೆಯದಲ್ಲ ಮಕ್ಕಳು ಎವ್ರಿಡೇ ಹಾಕ್ಕೊಳ್ಳೋದು. ಸೊ ಕಾಟನ್ ಸಾಕ್ಸೇ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದ್ವಿ ನಾವು. ಅಷ್ಟೇ ಇದ್ದಿದ್ದು ಅವಳಿಗೆ ರಿಕ್ವೈರ್ಮೆಂಟ್, ಇನ್ನೇನೂ ಇಲ್ಲ. ಆಲ್ಮೋಸ್ಟ್ ಯೂನಿಫಾರ್ಮ್ ಕೊಟ್ಟರು. ನನಗೆ ಅನ್ನಿಸ್ತು ಯೂನಿಫಾರ್ಮಿಗೆ ಮಾತ್ರ ತುಂಬ ಜಾಸ್ತಿ ಇಸ್ಕೊಂಡ್ರು ಅವ್ರ ಸ್ಕೂಲಲ್ಲಿ ಫೀಸ್ ಅಂತ. ನನಗೆ ಆಲ್ಮೋಸ್ಟ್ 2100 ರೂಪಾಯಿ ಇಸ್ಕೊಂಡು ಅದ್ರ ಮೇಲೆ ಮತ್ತೆ 600 ರೂಪಾಯಿ ಅದು ಏನೋ ಜರ್ಸಿಗೆ ಬೇಕು ಅಂತ ಹೇಳಿದರು. ತಗೊಂಡ್ಯಾ? ನಮ್ಮ ಪ್ರಿಯಾನ ತುಂಬ ನೀವೆಲ್ಲ ಸೈಲೆಂಟ್ ಅಂದ್ಕೊಬೇಡಿ, ತುಂಬ ಮಾತಾಡ್ತಾಳೆ, ತುಂಬ ಅಂದರೆ ತುಂಬ ಮಾತಾಡ್ತಾಳೆ. ಆಮೇಲೆ ಕೌಂಟ್ರು ಕೊಡ್ತಾಳೆ. ಏನಾದರೂ ಹೇಳಿದ್ರೆ ಅದಕ್ಕೆ ರಿಪೀಟ್ ಕ್ವೆಶನ್ಸ್ ಎಲ್ಲ ಕೇಳ್ತಾಳೆ. ಸೊ ಶೀಸ್ ಒಂಥರ ಹ್ಯಾಪಿ ಸೋಲ್ ಅಂತ ಹೇಳ್ಬೋದು ಅಷ್ಟೇ. ನೋ ನೋ ಕೊಡು, ಬೇಡ, ಹುಳಿ ತುಂಬ. ನೋ ನೋ ಒಂದೊಂದು ಬೈಕೆಗಳು ಏನೇನಿರುತ್ತೋ ಬಸ್ಸಿಗೆ ಏನಂತ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಗೊತ್ತಾ? ಬೇಕಾದ್ರೆ ಲಿಸ್ಟ್ ನಿನಗೆ ತೋರಿಸ್ತೀನಿ. ಈ ಮಣ್ಣು ತಿನ್ಬೇಕು ಅನ್ನೋದು, ಸುಣ್ಣ ತಿನ್ಬೇಕು ಅನ್ನೋದು. ಅಲ್ಲಿಂದ ನಾನು ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಳೆ ಬರ್ತಾಯಿತ್ತು. ನಮ್ಮ ಏರಿಯಾ ನೋಡಿ ಎಷ್ಟು ಸೂಪರಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಒಂಥರ ನಮಗೆ ತುರಾಹಳ್ಳಿ ಫಾರೆಸ್ಟು ಸ್ವಲ್ಪ ಪಕ್ಕನೇ ಇರೋದ್ರಿಂದ ನಮಗೆ ಚೆನ್ನಾಗೆ ವ್ಯೂ ಇರುತ್ತೆ. ಏನಾದರೂ ಮಳೆ ಬಂದರೆ ನಾವು ಎಂಜಾಯ್ ಮಾಡೋ ಅಂಥದ್ದು. ಒಟ್ಟು ಒಂಚೂರು ಗ್ರೀನರಿ ನೋಡ್ಬೋದು ಅಂದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಚೆನ್ನಾಗೆ ಕಾಣಿಸುತ್ತೆ. ಸೊ ಅಲ್ಲಿಂದ ಚಿಪೋಟ್ಲೆ ತಿನ್ನೋಣ ಅಂತ ಹೋದ್ವಿ. ಚಿಕನ್ ಚಿಪೋಟ್ಲೆ ನಾನು ತೊಗೊಳ್ಳೋದು ಯೂಶಲಾಗೆ, ಇನ್ನೊಂದು 7 ಲೇಯರ್ ಚಿಪೋಟ್ಲೆನ ಸೋಮು ತೊಗೊಳ್ಳೋದು.
ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಕ್ರಿಸ್ಪಿ ಚಿಕನ್ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ, ಅದೂ ಸೂಪರಾಗಿರುತ್ತೆ. ಬರೀಟೋದಲ್ಲಿ ಆಲ್ಮೋಸ್ಟ್ ನಾವು ಇರೋವಂಥ ಮೆನುನಲ್ಲಿ ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗೆ ತುಂಬ ಪರ್ಸ್ನಲಾಗಿ ನನಗಿದೊಂದು ಒಳ್ಳೆ ಡಯಟ್ ಅಂತ ನನಗೆ ಅನಿಸುತ್ತೆ. ನನಗೆ ಏನಂತ ಹೇಳಿದ್ರೆ ತುಂಬ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾರಲ್ಲ ಇವರು, ಹಾಗಾಗಿ ನನಗೆ ಸಖತ್ ಇಷ್ಟ ಆಗುತ್ತೆ. ತಿಂತಾ ಇರ್ತೀವಿ ಸುಮ್ಮನೆ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಎಲ್ಲ ತಿಂತಾ ಇರ್ತೀವಿ. ಆ್ಯಂಡ್ ಅದ್ರ ಪಕ್ಕನೇ ಒಂದು ಜಾಕಿ ಶೋರೂಮ್ ಇದೆ, ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸೋಮು ರೆಡಿ ಆದರು, ಅಲ್ಲಿ ಹೋಗೋಣ ಅಂತ ಹೇಳಿ. ಸಿಂಪಲ್ ಶಾಪಿಂಗ್ ಅಷ್ಟೇ. ಅಂದರೆ ಯಾವಾಗಾರು ಏನಾದ್ರು ಕಣ್ಣಿಗೆ ಹೊರಗಡೆ ಡಿಸ್ಪ್ಲೇನಲ್ಲಿ ಏನಾದ್ರು ಚೆನ್ನಾಗಿರೋದು ಏನಾದ್ರು ಕಂಡ್ರೆ ಹಂಗೆ ಜಸ್ಟ್ ಒಳಗೆ ಹೋಗ್ತೀವಿ, ನಾವು ಏನಾದ್ರು ಇಷ್ಟ ಆದರೆ ತೊಗೊಂಡು ಬರ್ತೀವಿ ಆ ಥರ. ಬಟ್ ಹೆಂಗೇ ಹೋಗಲಿ ನೀವು ಜಾಕಿ ಶೋರೂಮ್ ಒಳಗೆ ಹೋದರೆ ಒಂದು ಸರಿ 3,000 ಬಿಲ್ ಆಗದೆ ಮಿನಿಮಮ್ ಅಷ್ಟಾಗದೆ ಬರೋಕ್ಕಾಗೋದೇ ಇಲ್ಲ. ಬಿಕಾಸ್ ಅಲ್ಲಿ ಪ್ರೈಸೇ ಹಾಗಿರುತ್ತೆ, ಏನು ಕಮ್ಮಿ ಇರೋದಿಲ್ಲ. ಎಲ್ಲದ್ರದ್ದು ಪ್ರೈಸು ತುಂಬ ಹೈ ಇರುತ್ತೆ. ಮಿನಿಮಮ್ 3,000 ಅಂತೂ ಆಗೇ ಆಗುತ್ತೆ. ಅಂದರೆ ನೀವೇನು ತೊಗೋತೀರಾ ಅದ್ರ ಮೇಲೆ ಹೋಗುತ್ತೆ. ಎಷ್ಟು ತೊಗೋತೀರ ಅಲ್ಲ, ಬರೋದೇ ಒಂದು 2-3 ಐಟಮ್ ಅಷ್ಟೇ, ಬಟ್ ಅಷ್ಟಕ್ಕೇ ಅಷ್ಟಾಗುತ್ತೆ. ಅದಾದಮೇಲೆ ಮನೆಗೆ ಪ್ರಾನ್ಸ್ನ ತೊಗೊಂಡು ಬಂದಿದ್ವಿ. ಸೋಮುಗೆ ತುಂಬ ಇಷ್ಟ ಪ್ರಾನ್ಸ್ ಅಂದರೆ, ಅದಕ್ಕೆ ಅವ್ರಿಗೋಸ್ಕರ ನಾನು ಪ್ರಾನ್ಸ್ನ ಮಾಡಿಕೊಟ್ಟೆ. ದಿಸ್ ಇಸ್ ಚಿಲ್ಲಿ ಫ್ರೈ. ಸಿಕ್ಕಾಪಟ್ಟೆ ಚಳಿಗೆ ಖಾರವಾಗಿ ಜಾಸ್ತಿ ಖಾರ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಚೆನ್ನಾಗಿದೆಯಾ? ಖಾರವಾಗಿ ಈ ಚಳಿಗೆ ಸೂಪರ್ ಆಗಿದೆ. ಯಮ್ ಚಿನ್ನ, ನೀನು ಅಲ್ಲಿ ಹೋಗ್ಬೇಡ, ಬಾರಿ ಮಲ್ಕೊಂಡಿದ್ದೆ ಅದ್ರ ಪಾಡ್ಗದು ನೋಡೋದು. ನನಗೆ, ಅಮ್ಮಂಗೆ, ಪ್ರಿಯಂಗೆ ಎಲ್ಲರಿಗೂ ಸೇರಿ ಇಡೀ ಫ್ಯಾಮಿಲಿಗೆ ಅಂತ ಚಿಕನ್ ತೊಗೊಂಡು ಇನ್ನೊಂದು ಅರ್ಧ kg ಪ್ರಾನ್ಸ್ನ ಸೋಮುಗೋಸ್ಕರ ತೊಗೊಂಡು ಬಂದಿದ್ವಿ. ಅದು ಏನು ಸ್ವಲ್ಪನೇ ಬರುತ್ತೆ ಆಯಿತಾ, ಅದೆಲ್ಲ ಕ್ಲೀನ್ ಮಾಡಿದ್ರೆ ಅದು ಅರ್ಧ kg ತಂದ್ರೂ ಒಂದು ಸ್ವಲ್ಪನೇ ಬರೋದಷ್ಟೇ. ಹಂಗಾಗಿ ಅದು ಅವರಿಗೆ 2 ಟೈಮಿಗೆ ಆಗೋಗ್ಬಿಡುತ್ತೆ. ಅದಕ್ಕಾಗಿ ಚಿಕನ್ನು ಎಲ್ಲ ಒಟ್ಟಿಗೆ ತೊಗೊಂಡು ಬಂದ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಸೇರಿಸಿ ತೊಗೊಂಡು ಬಂದಿದ್ವಿ. ಚಿಕನ್ನು ಅಷ್ಟೇ, ಚಿಲ್ಲಿ ಚಿಕನ್ ಮಾಡಿದ್ವಿ. ಚಳಿಗಂತೂ ಇವಾಗ ಆಗೋದೇ ಇಲ್ಲ. ಶ್ರಾವಣದಲ್ಲಿ 1 ತಿಂಗಳು ಬಿಟ್ಟಿರೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಕತೆನೋ ಗೊತ್ತಿಲ್ಲ. ನಮ್ಮಮ್ಮ ಸೋಮು ಎಲ್ಲ ಚಾಲೆಂಜ್ ಮಾಡ್ತಾರೆ, ನಿನಗೆ ಆಗೋದೇ ಇಲ್ಲ ಬಿಡು ಅಂತ. ಬಟ್ ನೋಡೋಣ ಏನು ಕತೆ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಯಾವತ್ತೂ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಶ್ರಾವಣದಲ್ಲಿ 1 ತಿಂಗಳು ಬಿಟ್ಟಿರೋದು ನಾನ್ ವೆಜ್ ಅಂತ. ಅದು ಪ್ರಾಕ್ಟೀಸ್ ಇಲ್ಲ ನಮ್ಮ ಫ್ಯಾಮಿಲಿನಲ್ಲಿ ನಾನು ನೋಡ್ದಂಗೆ. ನೋಡೋಣ. ಅದೇನಂದರೆ ಒಂದು ಸ್ವಲ್ಪ ನಾವು 1 ವರ್ಷಕ್ಕೆ ಒಂದು ಸರಿ ಹಿಂಗೆ 1 ತಿಂಗಳು 2 ತಿಂಗಳು ನಾವು ಗ್ಯಾಪ್ ಕೊಟ್ಟರೆ ನಮ್ಮ ಲಿವರ್ ಕೂಡ ಒಂದು ಸ್ವಲ್ಪ ಕ್ಲೆನ್ಸ್ ಆಗಲಿ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಅದೊಂದಿದ್ದೀನಿ. ಏನಂತ ನನಗಿನ್ನೂ ಗೊತ್ತಿಲ್ಲ, ನಾನು ಅಪ್ಡೇಟ್ ಮಾಡ್ತೀನಿ ಯಾವುದಕ್ಕೂ. ಯಾಕಂದರೆ ನಾನು ನಾನ್ ವೆಜ್ ಬಿಟ್ಟು ಇರೋ ಅಂಥವಳಲ್ಲ. ಬಟ್ ನೋಡೋಣ ಏನು ಕತೆ ಅಂತ, ಓಕೆನಾ. ಹಾಗೆ ಇನ್ನೇನು ನಿದ್ದೆ ಮಾಡೋ ಟೈಮ್ ಆಯಿತು. ನಾನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗೇ ಇರುತ್ತೆ. ಕ್ಲೀನಾಗಿರೋ ರೂಮ್ನ ಜಸ್ಟ್ ಬೆಡ್ ಸ್ಪ್ರೆಡ್ಡು ಅದು ಇದು ಎಲ್ಲ ಹಂಗಂಗೆ ಹಾಕಿರ್ತೀವಲ್ಲ, ನಮ್ಮ ಪಾಪು ಕುಣಿತಾ ಇರ್ತಾಳಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು ಒಂದು ಸ್ವಲ್ಪ ಕ್ಲಿಯರಾಗೆ ಇದು ಮಾಡೋದು. ಆ್ಯಂಡ್ ನಮ್ಮ ರೂಮಲ್ಲಿ ಒಂದು ಚೇಂಜ್ ಆಗಿದೆ. ನೀವು ನೋಡಿದ್ರೆ ಒಂದು ಹೊಸ ಟಿ ವಿ ಹಾಕಿದ್ದೀವಿ. ಟಿ ವಿ ಏನಕ್ಕಂದರೆ, ನಾನು ಮೋಸ್ಟ್ ಆಫ್ ದ ಟೈಮ್ ನನ್ನ ರೂಮಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ ಟೈಮಲ್ಲಿ ಏನಾದರೂ ವಿಡಿಯೋ ನೋಡೋಕ್ಕೆ, ಆಮೇಲೆ ಮೂವೀಸ್ ಯಾವ್ದಾದ್ರು ತುಂಬ ಚೆನ್ನಾಗಿದ್ರೆ, ಸೀರೀಸ್, ನನಗೆ ಡ್ರಾಮಾಸ್ ಎಲ್ಲ ನೋಡೋಕ್ಕೆ ತುಂಬ ಇಷ್ಟ. ಫುಡ್ ಡ್ರಾಮಾಸು ಆ ಥರದ್ದೆಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಕೂತಿದ್ದೀವಿ. ಇನ್ನೇನು ನಮ್ಮಮ್ಮ ಸಂಜೆ ಆದರೆ ನಮ್ಮಮ್ಮ ರಿಮೋಟ್ ಕೊಡಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಮಗಳು ರಿಮೋಟ್ ಕೊಡಲ್ಲ. ಅದ್ರ ಮಧ್ಯೆ ಸ್ಯಾಟರ್ಡೆ ಸಂಡೇ ಬಂದರೆ ನಮ್ಮ ಸೋಮು ರಿಮೋಟ್ ಕೊಡಲ್ಲ. ಅವರು ಬರೀ ಇಂಗ್ಲೀಷ್ ಪಿಕ್ಚರ್ ನೋಡ್ತಾರೆ. ಸುಮ್ಮನೆ ಹಿಂಗೆಲ್ಲ ವಾಯ್ಸ್ ಓವರ್ ಅದ್ರ ಮಧ್ಯೆ ಹೇಳಿದ್ದಷ್ಟೇ. ನೀವು ನೋಡಿ ಸೋಫಾ ಮೇಲೆ ಯಾವಾಗಾರು ನಾನು ವಿಡಿಯೋ ಮಾಡಿದಾಗ ಟಿ ವಿ ಯಾರು ನೋಡ್ಕೊಂಡು ಇಂಗ್ಲೀಷ್ ಪಿಕ್ಚರ್, ನೀವು ಎಷ್ಟೊಂದು ವಿಡಿಯೋದಲ್ಲಿ ಬೇಕಾದ್ರೆ ನೋಡಿ, ಇಂಗ್ಲೀಷ್ ಪಿಕ್ಚರ್ ಹಾಕೊಂಡು ಅವರೇ ಕೂತಿರ್ತಾರೆ. ಹಾಗೆ ಸ್ವೀಟ್ ಒಂಚೂರು ಕಮ್ಮಿ ಆಗಿದೆ, ದಟ್ಸ್ ಫೈನ್. ಜಾಸ್ತಿ ಆಗ್ಬಿಟ್ರೆ ತಿನ್ನೋಕ್ಕಲ್ಲ.
ನಿಧಾನ ಕುಡಿಯಪ್ಪಿ. ನೋಡಿ ಹೆಂಗೆ ಕುಡಿತಾ ಇದೆ. ನಿಧಾನ ಕುಡಿ, ನಿಧಾನ ಕುಡಿ. ಅದೇ ಎಷ್ಟು ಅಳ್ತವೆ, ಅವಕ್ಕೆ ಶೂ ಜಾಸ್ತಿ ಆಗಿದೆ ಪಾಪ. ಅದನ್ನೇನಾದರೂ ಬಿಸಾಕಿದ್ರೆ ಬಯಸ್ಕೊತಿದ್ದೆ ನಾನು ನಿಜ. ಕೂಚ ಬಂಗಾರಿ. ಕುಡಿಬೇಕು ಕಣ್ಲಾ. ಆಲ್ರೆಡಿ ಒನ್ ವೀಕ್ ಮೇಲೇ ಆಗೋಯ್ತು. ಕಿಕ್ಕಿಗೆ ಯಾಕೋ ಸ್ವಲ್ಪ ಹಾಲಿಲ್ಲ ಈ ಸಲ. ಯಾಕೆಂದರೆ ಅವಳು ಆಲ್ಮೋಸ್ಟ್ 2 ಇಯರ್ಸ್ ಗ್ಯಾಪ್ ಆದಮೇಲೆ ಮರಿ ಹಾಕಿದ್ದಾಳೆ. ಏನಕ್ಕೆ ಗೊತ್ತಿಲ್ಲ, ಈ ಸರಿ ಅವಳು ಅಷ್ಟೊಂದು ಮಿಲ್ಕು ಕೂಡ ಇಲ್ಲ. ಆ್ಯಂಡ್ ಯಾವಾಗಲೂ ಅಷ್ಟೇ ಅವಳು ಜಾಸ್ತಿ ಮರಿನ ಹಾಕಿದಾಗ ಸ್ವಲ್ಪ ಇದು ಅವಳಿಗೆ ಹಾಲು ಕಮ್ಮಿನೇ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಏನಕ್ಕಂತ ಗೊತ್ತಿಲ್ಲ ಅದು. ಅದಕ್ಕೇ ನಾವು 10 ಡೇಸಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ಮಿಲ್ಕು ಅಂತ ಹೇಳಿಬಿಟ್ಟು ಮಿಲ್ಕು ಕೊಡ್ತಾಯಿದ್ದೀವಿ. ಮತ್ತು ಅವಳು ಸ್ವಲ್ಪ ದಿನ ಆದಮೇಲೆ ಹಾಲು ಕುಡಿಸಲ್ಲ, ತುಂಬ ಒಂಥರ ಇರಿಟೇಟ್ ಮಾಡ್ಕೋತಾಳೆ. ಅವು ತುಂಬ 6 ಮರಿ ಇದ್ದಾವಲ್ವ, ಅವಳಿಗೂ ಪಾಪ ಒಂಥರ ಇರಿಟೇಷನ್ ಅನಿಸುತ್ತೇನೋ. ಹತ್ರನೇ ಹೋಗಲ್ಲ, ತುಂಬ ಹಿಂಸೆ ಪಟ್ಕೋತಾಳೆ ಅವರಿಗೆಲ್ಲ ಹಾಲು ಕುಡ್ಸೋಕ್ಕೆ. ಅದಕ್ಕೆ ನಾನು ಒಂಚೂರು ಬೇಗನೆ ಸ್ಟಾರ್ಟ್ ಮಾಡಿರ್ತೀನಿ. ಯಾವಾಗಲೂ ರೆಡಿ ಇರುತ್ತೆ ನಮ್ಮ ಮನೇಲಿ, ಮಕ್ಕಳು ಆಗ್ತಾ ಇರ್ತಾವಲ್ವ, ಅದಕ್ಕೇ ನಾವು ಅವ್ರದ್ದು ಫೀಡಿಂಗ್ ಬಾಟಲ್ಲು, ಒಂದು ಸಿರಿಂಜು, ಪ್ಲೇನ್ ಸಿರಿಂಜು, ಮಿಲ್ಕ್ ಫೀಡ್ ಮಾಡೋಕ್ಕೆ ಎಲ್ಲ ರೆಡಿ ಇಟ್ಟಿರ್ತೀನಿ ನಾನು ಆಲ್ಮೋಸ್ಟು. ಓಕೆ ಗಾಯ್ಸ್, ನಿಮ್ಗೆ ಯಾರಿಗಾದ್ರು ಮರಿಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಓಕೆನಾ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್